ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ ಶ್ರೀ ಕೃಷ್ಣ ಸ್ಕೂಲು ನಮ್ಮ ಕ್ಯಾಪ್ಟನ್ ಆಶಾ ಮೇಡಮ್ ಅವರ ಕ್ಯಾಪ್ಟನ್ಸಿ ಒಳಗಡೆ ಋಣಸ್ತುತಿ ಮಾಡೋದಿಲ್ಲ. ನಿಜವಾಗ್ಲೂ ಕೂಡ ನಮ್ಮ ದೇಶದ ಕಲ್ಚರ್ ಜೊತೆಗೆ ಮಕ್ಕಳನ್ನ ನಾವು ಬಳಸ್ತಾ ಇರೋದು ನಿಜವಾಗ್ಲೂ ಕೂಡ ಆಸ್ ಎ ಪೇರೆಂಟ್ಸ್ ಆಸ್ ಎ ಮೆಕ್ಯಾನಿಟಿ ಪರ್ಸನ್ ಆಗಿ ನಾನು ಹೇಳೋದು ಬಹಳ ಪ್ರೌಡ್ ಟು ಆಲ್ ದ ಪೇರೆಂಟ್ಸ್ ಆಫ್ ದಿಸ್ ಲೊಕೇಶನ್ಸ್. ಬಿಕಾಸ್ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಇವತ್ತಿನ ಯುಗದಲ್ಲಿ ಮಾತೃದೇವೋ ಭವ ಅಂದ್ರೆ ಯಾರು ಗೊತ್ತೇ ಇಲ್ಲ, ಪಿತೃಭವ ಪಿತೃದೇವೋ ಭವ ಅಂತ ಗೊತ್ತಿಲ್ಲ, ಆಚಾರ್ಯ ದೇವೋ ಭವ ಅಂತ ಗೊತ್ತಿಲ್ಲ. ಅಂತಂದ್ರೆ 20-25 ನಿಮಿಷ ನಾವೆಲ್ಲ ನೀವು ನಾಮಭಜನೆಯನ್ನು ಮಾಡಿ ನಿಜವಾಗ್ಲೂ ಕೂಡ ಬಹಳ ಆನಂದ ಆಗ್ತಾ ಇದೆ. ಅದರಲ್ಲೂ ಈ ಸ್ಟೇಜಲ್ಲಿ ಮಕ್ಕಳಿಗೆ ತಾವೇನು ಫೀಡ್ ಮಾಡ್ತಾ ಇದ್ದೀರಲ್ಲ ನಮ್ಮ ಕಲ್ಚರ್ ಬಹಳ ತುಂಬಾ ಖುಷಿ ಆಗ್ತಾ ಇದೆ. ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂ. ಮತ್ತೆ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಟೀಮ್ ನೋಡ್ತಾ ಇರ್ತೀನಿ, ಅವ್ರು ಬಹಳ ಸಾರಿ ಬಂದಿದ್ದೀನಿ ಫಂಕ್ಷನ್ಸ್ಗೆ. ತುಂಬಾ ಶಿಸ್ತುಬದ್ಧವಾಗಿ ಮಕ್ಕಳಲ್ಲಿ ಫಿಸಿಕಲ್ ಫಿಟ್ನೆಸ್ ಇಂಡೈರೆಕ್ಟ್ ಆಗಿ ತಾವು ಟೀಚರ್ಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸ್ಪೋರ್ಟ್ಸ್ ಅಥಾರಿಟಿ ಅವರು ತಾವೇನು ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಶ್ಲಾಘನೀಯ. ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾನು ಹೇಳುವಾಗೆ ಇಲ್ಲ. ಟೀಚರ್ ಹೇಳ್ತಾ ಇದ್ರು ಸ್ಟೇಟ್ ಲೆವೆಲ್ ನಲ್ಲಿ ಕರಾಟೆ ಪ್ರೈಸ್ ತಗೊಂಡಿದ್ದಾರೆ. ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಹಿಮ್. ಬಿಕಾಸ್ ನಿಜವಾಗ್ಲೂ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಈ ಸ್ಕೂಲ್ ಅವರು ಪ್ರತಿನಿಧಿಸ್ತಾರೆ ಅಂತಂದ್ರೆ ಅದು ನಮಗೆ ಮತ್ತು ಸ್ಕೂಲ್ ಅವರು ಹೆಮ್ಮೆ. ಹಾಗಾಗಿ ಆ ಒಂದು ಕರಾಟೆ ಮಾಸ್ಟರ್ ಏನಿದ್ದಾರೆ ಟೀಚರ್ ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಜೊತೆಗೆ ನಮ್ಮ ಕೃಷ್ಣ ಸರ್ ಮತ್ತೆ ಆಶಾ ಮೇಡಮ್ ಅವರು ಕರೆದಿದ್ರು ಲಾಸ್ಟ್ ಟೈಮ್ ಚೆನ್ನೈನಲ್ಲಿ ಸ್ಪೋರ್ಟ್ಸ್ ಡೇ. ನನಗೆ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ. ಆದರೆ ತಾವು ಏನೀಗ ಲಿಸ್ಟ್ ಓದಿದ್ರೆ ನಿಜವಾಗ್ಲೂ ನಮ್ಮ ಕೃಷ್ಣ ಸ್ಕೂಲಲ್ಲಿ ಇಂತಿಂಥ ಪ್ರತಿಭೆಗಳಿದಾವ ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಸ್ಟೇಟ್ ಲೆವೆಲ್, ಡಿಸ್ಟಿಕ್ ಲೆವೆಲ್ನಲ್ಲಿ ಮತ್ತೆ ಕ್ಲಸ್ಟರ್ ಲೆವೆಲ್ ಕೂಡ ತಾವೆಲ್ಲ ಪ್ರೈಸಸ್ ತಂದಿರೋದು ನಿಜವಾಗ್ಲೂ ಕೂಡ ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಹೇಳ್ಕೊಳಗಿಲ್ಲ. ಎಸ್ಪೆಷಲಿ ನಮ್ಮ ಏರಿಯಾ ನಮ್ಗೆ ಗೊತ್ತಿರೋ ಹಾಗೆ ಕೂಡ ನಾವು ಲೋಯರ್ ಮಿಡಲ್ ಸ್ಟ್ಯಾಂಡರ್ಡ್ ಇರುವಂಥ ಏರಿಯಾದಲ್ಲಿ ನಮ್ಮ ಮಕ್ಕಳುಗಳೆಲ್ಲ ನಾವು ಸ್ಟೇಟ್ ಲೆವೆಲ್ನಲ್ಲಿ ಕಾಂಪಿಟೇಷನ್ ಮಾಡಿ ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಮಾಡಿ ಪ್ರೈಸ್ ತಂದಿರೋದು ನಿಜವಾಗ್ಲೂ ಅಪ್ರಿಷಿಯೇಟ್. ಅದಕ್ಕೆ ಫಿಸಿಕಲ್ ಟೀಚರ್ಸ್ಗೆ ನಾವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಯಾರು ಗೊತ್ತಿಲ್ಲ ಅವ್ರ ಶ್ರಮ, ಅವ್ರು ಎಷ್ಟು ಶ್ರಮ ಬೀಳ್ತಾರೆ ಅಂದ್ರೆ ಪ್ರತಿ ಸ್ಟೂಡೆಂಟ್ಸ್ ಕೂಡ ಅವರು ತನ್ನ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ. ಅವ್ರಿಗೊಂದು ಆಸೆ ಇರುತ್ತೆ, ನನ್ನ ಬ್ಯಾಚ್ ಅಲ್ಲಿ ನನ್ನ ಕಂಟ್ರೋಲ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಪ್ರೈಸ್ ತಗೋಬೇಕು, ಗೋಲ್ಡ್ ಮೆಡಲಿಸ್ಟ್ ಆಗಬೇಕು, ರ್ಯಾಂಕ್ಸ್ ಬರಬೇಕು ಅಂತ ನಿಜವಾಗ್ಲೂ. ಯಾಕಂದ್ರೆ ನಾನು ಆ ಫೀಲ್ಡಿಂದ ಬಂದಿರೋದ್ರಿಂದ ನನಗೆ ಅದು ಗೊತ್ತು. ಮಕ್ಕಳೇ ನಾನು ಹೇಳೋದು ಇಷ್ಟೇ, ನಾನೇನು ತುಂಬಾ ದೊಡ್ಡ ಭಾಷಣ ಮಾಡೋಕ್ಕಾಗಲ್ಲ. ಕೇಳಿ ಲಾಯರ್ ಕೇಳಿ ಮೈಕ್ ಕೊಡಬಾರ್ದು, ಬಹಳ ಡೇಂಜರ್, ನಾವು ಅಡ್ಮಿಟ್ ಹೋಗ್ತೀವಿ. ಆದರೆ ನಾನು ಕೇಳೋದು ಇಷ್ಟೇ, ದಯಮಾಡಿ ಈ ಸ್ಕೂಲ್ ಹೆಸರನ್ನ ಉಳಿಸುವಂತ ಕೆಲಸ ನಾವೆಲ್ಲ ಮಾಡಿ ಇಲ್ಲಿಂದ ಹೋದ ಮೇಲೆ ಹೈಯರ್ ಎಜುಕೇಶನ್ಸ್ ಹೋದಾಗ ಆಶಾ ಮೇಡಮ್ ಒಂದು ಶ್ರಮ, ಟೀಚರ್ ಶ್ರಮ, ನಿಮ್ಮ ಪರ್ಫಾರ್ಮೆನ್ಸ್ ಎದ್ದು ಕಾಣಬೇಕು. ಯಾಕೆಂದ್ರೆ ಇವತ್ತು ಒಳ್ಳೆ ದಾರಿ ಬಹಳ ಕಷ್ಟ, ಕೆಟ್ಟ ದಾರಿಗಳು ತುಂಬಾ ಈಸಿಯಾಗಿ ಪ್ರೊವೈಡ್ ಆಗ್ತಾ ಇದೆ. ದಯಮಾಡಿ ನಾನು ಪೇರೆಂಟ್ಸ್ ಹತ್ರ ಒಂದು ರಿಕ್ವೆಸ್ಟ್ ಯಾವಾಗ ಮಾಡ್ತೀನಿ, ಪ್ಲೀಸ್ ಡೋಂಟ್ ಗಿವ್ ದ ಮೊಬೈಲ್ಸ್ ಟು ದ ಕಿಡ್ಸ್. ಈಗ ನಿಮ್ಮ ಕೆಲಸದ ಒತ್ತಡದಲ್ಲಿ ದಯಮಾಡಿ ಮೊಬೈಲ್ ಒಳ್ಳೆ ಕೆಲಸ ಮಾಡಬೇಕು, ನೀವು ಬೇರೆ ಕೆಲಸ ಮಾಡಬೇಕು, ಮೊಬೈಲ್ ಕೊಡ್ತಾ ಇದ್ದೀರಾ. ನಾನು ಸಾರಿ ಟು ಸೇ ದಟ್ ವರ್ಡ್. ನಾನು ಕೂಡ ಮೊಬೈಲ್ ತುಂಬಾ ಅಡಿಕ್ಟ್ ಆಗಿದೆ. ಇತ್ತೀಚೆಗೆ ನನ್ನ ಮಗ ಹೇಳಿದ್ರೆ ನಾನು ಗೊತ್ತಾಯ್ತು ಬಿಟ್ಟಿದ್ದೀನಿ. ದಯಮಾಡಿ ನಿಮ್ಮ ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೊಬೈಲ್ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಅವರಿಗೆ ತಪ್ಪಿಲ್ಲ, ಆದರೆ ನಿಮ್ಮ ಪರ್ಫಾರ್ಮೆನ್ಸ್ ಇರಬೇಕಾಗಿದ್ದು ಮೊಬೈಲ್ ಬೇಸಿಸ್ ಮೇಲಲ್ಲ. ಹಾಗಾಗಿ ಅನಿವಾರ್ಯ ಇದ್ರೆ ಮೊಬೈಲ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಮೊಬೈಲ್ ಯೂಸ್ ಮಾಡಬೇಡಿ. ಎರಡನೇದು ಒನ್ ಮೋರ್ ರಿಕ್ವೆಸ್ಟ್ ನಾನು ಬರ್ತಾ ಇರ್ತೀನಿ, ದಯಮಾಡಿ ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಪೇರೆಂಟ್ಸ್ ಗಾಡಿ ಕೊಟ್ಟು ಹಿಂದ್ಗಡೆ ಕೂತ್ಕೊಂಡು ಬರ್ತಾ ಇರ್ತೀರ, ದಯಮಾಡಿ ಮಾಡಬೇಡಿ. ನಿಮ್ಗೆ ಗೊತ್ತಿಲ್ಲ, ನಾನು ಬೀಗ ಅಡ್ವೊಕೇಟ್ ಆಗಿ ಹೇಳ್ತಾ ಇದ್ರಿ, ಅದೊಂದು ಕೆಲಸ ನಾವು ಮಾಡಬೇಡಿ. ಲೈಸೆನ್ಸ್ ಕೊಟ್ಟರೆ ಆದ್ಮೇಲೆ ಅವ್ರಿಗೆ ವೆಹಿಕಲ್ ಕೊಡಿ, ಬೇಡ. ಬಿಫೋರ್ ದಟ್ ನಿಮಗೆ ಖುಷಿ ನನ್ನ ಮಗ ಗಾಡಿ ಓಡಿಸ್ಲಿ ಅಂತ. ಹಾಗಾಗಿ ನಾನು ಆಶಾ ಮೇಡಮ್ ಹತ್ರ ಒಂದ್ಸಲ ರಿಕ್ವೆಸ್ಟ್ ಮಾಡಿದ್ದೆ, ದಯಮಾಡಿ ನಿಮ್ಮ ಬಾಯಿ ಶಕ್ತಿಯಿಂದ ಬಂದ್ರೆ ತೀರ್ಥ ಅಂತಾರೆ.
ಲಾಯರ್ ಪೊಲೀಸ್ನವ್ರು ಹೇಳಿದ್ರೆ ಕೇಳಲ್ಲ ಈಗ ಕಾಲು ಜನ. ದಯಮಾಡಿ ನೀವು ಗುರುಗಳೇ ಹೇಳಿದ್ದೀರಲ್ಲ ನೀವೆಲ್ಲ ಅವ್ರಿಗೆ ದಯಮಾಡಿ ಅಡ್ವೈಸ್ ಮಾಡಿ. ಮಕ್ಕಳೇ ಇಷ್ಟೇ ಹೇಳೋದು, ಕೃಷ್ಣಾ ಸ್ಕೂಲ್ನ ನೀವು ಅದ್ಭುತವಾದ ಒಂದು ಆಪರ್ಚುನಿಟಿ ನಿಮ್ಗೆ ಸಿಕ್ಕಿದೆ. ಯಾಕೆಂದ್ರೆ ಆಲ್ ಆಕ್ಟಿವಿಟೀಸ್ ನೀವು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಾನು ನೋಡ್ತೀನಿ ಮಾರ್ನಿಂಗ್ ನಾನು ಹೋಗ್ಬೇಕಾದ್ರೆ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಮೂರವರ್ ಭಜನೆ, ಶ್ರೀ ಭಜನೆಗಳನ್ನ ನಾಮ ಭಜನೆಗಳು ಮತ್ತು ಗಾಯತ್ರಿ ಸ್ತೋತ್ರ. ನಾನು ಶಿವಪೂಜೆ ಮಾಡುವಾಗ ನಾನು ನಿಮ್ಗೆ ಕರೆಕ್ಟಾಗಿ ನಿಮ್ದು ಕೇಳ್ತಾ ಇರ್ತೀನಿ, ಬಹಳ ಆನಂದ ಆಗುತ್ತೆ ನಿಜವಾಗ್ಲೂ. ನಾವು ಈ ಸ್ಕೂಲ್ ಬಂದಾಗ ಬಹಳ ಬೇಜಾರು ಮಾಡ್ಕೊಂಡು ಏನಪ್ಪ ನಾವು ಬೇರೆ ಕಿಂತ ಎಂಥ ಸ್ಕೂಲ್ ಬಂದ್ಬಿಡುತ್ತೆ ಅಂತ. ನಾವು ಓಪನ್ಗೆ ನೋಡಿ ನಿಜವಾಗ್ಲೂ ನಮ್ಗೆ ತುಂಬಾ ಅಪ್ರಿಷಿಯೇಟ್ ಆಗ್ತಾ ಇದೆ. ನಮ್ಮ ಏರಿಯಾದ ಮಕ್ಕಳುಗಳಿಗೆಲ್ಲ ನೀವು ಅದ್ಭುತವಾದ ಶಿಕ್ಷಣ ಕೊಡ್ತಾ ಇದ್ದೀರಾ, ಜೊತೆಗೆ ಕಲ್ಚರ್ನ ಪ್ರೊವೈಡ್ ಮಾಡ್ತಾ ಇರೋದು ನಮ್ಗೆ ತುಂಬಾ ಆನಂದ ಆಗ್ತಾ ಇದೆ. ಮಕ್ಕಳೇ, ತಮ್ಮ ಈ ಕ್ರೀಡಾ ವಾರ್ಷಿಕೋತ್ಸವಕ್ಕೆ ನೀವೇನು ಪ್ರೇಸಸ್ ತಗೊಂಡು ಬಂದಿದ್ದೀರಾ, ನಿಮ್ಗೆಲ್ಲ ಅಪ್ರಿಷಿಯೇಟ್ ಮಾಡೋದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್, ಯಾರು ಲೂಸರ್ ಇದ್ದೀರಲ್ಲ ನೀವು ಯಾರು ಲೂಸರ್ಸ್ ಅಲ್ಲ. ಪಾರ್ಟಿಸಿಪೇಟ್ ಇಟ್ ಸೆಲ್ಫ್ ಇಸ್ ಸಫಿಷಿಯಂಟ್. ಅದರೊಳಗೆ ಭಾಗವಹಿಸಲು ಇಂಪಾರ್ಟೆಂಟ್ ಹೊರತು ಪ್ರೈಸ್ ಬರಲಿಲ್ಲ ಅಂತ ನೀವು ಯಾರು ಹೇಳ್ಬೇಡಿ. ಈ ವರ್ಷ ಅಲ್ಲಾಂದ್ರೆ ಮುಂದಿನ ವರ್ಷ ಪ್ರಯತ್ನ ಮಾಡ್ಬೋದು. ಹಾಗಾಗಿ ತಾವೆಲ್ಲ ಕೂಡ ಯಾರು ಪ್ರೈಸ್ ತಗೊಂಡಿಲ್ಲ ಅವ್ರು ಯಾರು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಸಂಸ್ಥೆಯ ಒಂದು ಒಳ್ಳೆಯ ಉದ್ದೇಶ ಅವರು ಪ್ರತಿಯೊಂದು ಕಾರ್ಯಕ್ರಮವನ್ನು ನೋಡಿದಾಗಲೂ ಹೇಳೋರು, ನನಗೆ ಬಹಳ ಖುಷಿ ಆಗ್ತಾ ಇದೆ ಇಷ್ಟೆಲ್ಲ ಮಾಡಿದ್ದು ಅಂತ. ಅವರು ಟೀಮ್ ಹೇಳೋದು, ಇಲ್ಲಿ ಇರುವಂತಹ 50 ಟೀಚರು ರಾಮರಕ್ಷ ಸ್ತೋತ್ರವನ್ನ ಸಂಪೂರ್ಣವಾಗಿ ಹೇಳಬೇಕು. ಹಾಗಾಗಿ ಪ್ರತಿ ಒಂದು ಕ್ಲಾಸ್ ಟೀಚರ್ ಕೂಡ ಮಕ್ಕಳಿಗೆ ರಾಮರಕ್ಷ ಸ್ತೋತ್ರವನ್ನ ಹೇಳ್ಕೊಡ್ತಾರೆ. ಹರಿಸ್ಗಳು ಇದ್ರು, ಅವರು ರಾಮರಕ್ಷದ ಸ್ತೋತ್ರದ ಜೊತೆಗೆ ಇಲ್ಲಿ ಇಂಗ್ಲಿಷ್ ವರ್ಷನ್ ಇತ್ತು, ಕುರಾನ್ ಕೂಡ ಇತ್ತು. ಅದರಿಂದ 15 ಮಕ್ಕಳಿಗೆ ಆ ಕುರಾನ್ ವರ್ಷನ್ ಇತ್ತು, ಪ್ರೇಯರ್ ಕೂಡ ಹೇಳ್ಬಿಟ್ಟು ಕ್ಲಸ್ಟರ್ ಲೆವೆಲ್ ಅಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅವ್ರ ಬಹುಮಾನವನ್ನ ತರುವ ಹಾಗೆ ಕೂಡ ಮಾಡಿದ್ದಾರೆ. ಹಾಗಾಗಿ ಅದಲ್ಲದೆ ಮಕ್ಕಳು ಮಾಡ್ತಾ ಇರುವಂತಹ ಅವರು ಹೋಲಿ ಫಾದರ್ ಹೆವೆನ್ ಅನ್ನೋದು ಬೈಬಲಿಂದ ತೆಗೆದಂತಹ ಒಂದು ಪ್ರಾರ್ಥನೆಯಾಗಿದೆ. ಎಲ್ಲಾ ಮತದಲ್ಲೂ ಒಳ್ಳೆಯದೇ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಇರೋದು ಅಂದ್ರೆ ನಾನು ಹೇಳೋದು, ಈ ಸ್ಪಿರಿಚುವಲ್ ಅನ್ನೋದು ಅದು ಸಕ್ಸಸ್ಸಿಗೆ ಒಂದು ಕೀ ಇದ್ದಾಗೆ. ಮಕ್ಕಳು ದಾರಿ ತಪ್ಪದಾಗೆ ಹೋಗಬೇಕಾದ್ರೆ ಸ್ಪಿರಿಚುವಾಲಿಟಿ ಬೇಕೇ ಬೇಕು. ಅದನ್ನ ಯಾವ ರೀತಿಯಲ್ಲಿ ತಂದೆ ತಾಯಿ ಹೇಳ್ಕೊಡ್ತಾರೋ ಅದೇ ರೀತಿ ಮಕ್ಕಳು ಮುಂದುವರಿತಾರೆ. ಹಾಗೆ ಆ ಕೆಲಸವನ್ನು ಕೂಡ ತಂದೆ ತಾಯಿಯ ಅವರ ಜವಾಬ್ದಾರಿಯನ್ನ ನಾವು ಹೊತ್ತುಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು ಹೇಳಿದ್ರು ಸರ್, ಪ್ರೈಸ್ ಬರೋದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಪ್ರೈಸ್ ಬರದಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ ಅಂತ. ಎಸ್, ತುಂಬಾ ಇನ್ಸ್ಪಿರೇಷನ್ ಇದು ವರ್ಡ್. ಯಾಕಂದ್ರೆ ಸೋಲು ಗೆಲುವು ಲೈಫಲ್ಲಿ ಇದ್ದೇ ಇದೆ. ಸೋಲು ನಮಗೆ ಒಂದು ಗೆಲುವಿನ ಮೆಟ್ಟಿಲಾಗಿ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಒಂದು ಪಾಠ ಆಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ನಾವು ಸುಮಾರು ಕಾರ್ಯಕ್ರಮಗಳನ್ನ ಇಟ್ಟಿದ್ದೀವಿ. ಮಕ್ಕಳ ಟ್ಯಾಲೆಂಟಿನ ಜೊತೆಗೆ ಇವತ್ತು ಎಲ್ಲಾ ಮಕ್ಕಳಿಗೂ ಬಹುಮಾನ ಇರೋದೊಂದು ವಿಶೇಷತೆ ಸರ್. ಎಲ್ಲಾ ಮಕ್ಕಳು ಬಹುಮಾನವನ್ನ ಪಡೀತಾರೆ. ಹಾಗಾಗಿ ನಾವು ಬಹುಮಾನ ವಿತರಣೆ ಅಂತ ಹೇಳಿಬಿಟ್ಟೆ ಈ ಕಾರ್ಯಕ್ರಮವನ್ನ ಇಟ್ಟಿರೋದು. ಪ್ರತಿಯೊಂದು ಪೇರೆಂಟ್ಸ್ ಅವರ ಮಕ್ಕಳು ಬಹುಮಾನವನ್ನ ಪಡೆಯೋದನ್ನ ಕಣ್ಣು ತುಂಬಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಯಾಕಂದ್ರೆ ಮಕ್ಕಳು ಬಹುಮಾನ ಪಡೆಯೋದನ್ನ ನೋಡ್ಕೊಳ್ಳೋದೇ ಒಂದು ಭಾಗ್ಯ. ಹಾಗಾಗಿ ಮಕ್ಕಳ ಟ್ಯಾಲೆಂಟಿಗೆ ಅನುಸಾರವಾಗಿ ಪ್ರತಿಯೊಂದು ಮಕ್ಕಳಿಗೂ ಇವತ್ತು ಬಹುಮಾನವನ್ನ ವಿತರಿಸಲಾಗುವುದು. ಈ ಸುಸಂದರ್ಭದಲ್ಲಿ ಸಿದ್ದೇಶ್ ಮದ್ದೂರ್ ಸರ್ ನಮ್ಮ ಜೊತೆಗೆ ಇದ್ದು ನಮಗೆ ಬೆನ್ನು ತಟ್ಟುವ ಕೆಲಸವನ್ನು